ಬೆಂಗಳೂರಿನಲ್ಲಿ ಇವತ್ತು ಸಿಲಿಂಡರ್ ಸ್ಫೋಟವಾಗಿದೆ. ಅಕ್ರಮವಾಗಿ ಕಮರ್ಷಿಯಲ್ ಸಿಲಿಂಡರ್ನ ಬಳಕೆ ಮಾಡ್ತಾ ಇದ್ದಿದ್ದು. ಸಿಲಿಂಡರ್ ಸ್ಫೋಟವಾಗಿ 6 ಮಂದಿ ಗಂಭೀರಗೊಂಡಿದ್ದಾರೆ. ಅಕ್ರಮ ಕಮರ್ಷಿಯಲ್ ಸಿಲಿಂಡರ್ ಬ್ಲಾಸ್ಟ್ ಆಗಿರೋದು. 6 ಮಂದಿ ಗಂಭೀರ ಗಾಯಗೊಂಡಿದ್ದಾರೆ. 3 ಮನೆಯ ಗೋಡೆಗಳು ಪೀಸ್ ಆಗಿದೆ. 3 ಮನೆಯ ಗೋಡೆಗಳು ಪೀಸ್ ಆಗೋಗಿರೋದು. ಮನೆಯಲ್ಲಿರೋ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿ ಆಗಿದೆ. ಬೈಯಪ್ಪನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಕ್ರಮವಾಗಿ ಸಿಲಿಂಡರನ್ನು ಇಟ್ಕೊಳ್ಳೋದಾದರೆ ಅದು ಕೂಡ ಕಮರ್ಷಿಯಲ್ ಇಟ್ಕೊಳ್ತಾ ಇದ್ದಾರೆ ಅಂತಂದರೆ ಏನು ಹೇಳೋಣ ಇವರಿಗೆ? ಬೆಂಗಳೂರಲ್ಲಿ ಸಿಲಿಂಡರ್ ಸ್ಫೋಟಗೊಂಡು 5 ಜನ ಗಾಯಗೊಂಡಿರುವಂಥ ಘಟನೆ ಬೆಂಗಳೂರಿನ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ದೃಶ್ಯಗಳಲ್ಲಿ ನಿಮ್ಗೆ ನೋಡ್ಬೋದು. G+1 ಅಂದರೆ ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರ್ ಇರುವಂಥ ಮನೆಯಲ್ಲಿ ಬಾಡಿಗೆದಾರರು ವಾಸವಾಗಿದ್ದಂತಹ ಮನೆಯಲ್ಲಿ ಬೆಳಗಿನ ಜಾವ 6:30 ಸಂದರ್ಭದಲ್ಲಿ ಮನೆಯಲ್ಲಿದ್ದಂತಹ ಸಿಲಿಂಡರ್ ಬ್ಲಾಸ್ಟ್ ಆಗಿ 3 ಗೋಡೆಗಳು ಸಂಪೂರ್ಣವಾಗಿ ಬಿರುಕು ಬಿಟ್ಟು ಗೋಡೆಗಳೇ ಈಚೆ ಬೀಳುವಂತಹ ಪರಿಸ್ಥಿತಿಗೆ ಅಷ್ಟು ರಭಸವಾಗಿ ಗೋಡೆ ಬಿದ್ದಿರುವಂಥದ್ದು. ಮನೆ ಒಳಗಡೆ ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಇಟ್ಕೊಂಡಿದ್ದಾರೆ ಅನ್ನುವಂಥ ಒಂದು ವರದಿ ಕೂಡ ಈಗ ಅಗ್ನಿಶಾಮಕ ಸಿಬ್ಬಂದಿಗಳು ವರದಿ ಮಾಡಿದ್ದಾರೆ. ಮನೆಯಲ್ಲಿದ್ದಂಥ 5 ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ದಾವಣಗೆರೆ ಮೂಲದವರು ಅಂತದ್ದು ಗೊತ್ತಾಗಿದೆ. ಕಳೆದ ಸಾಕಷ್ಟು ವರ್ಷಗಳಿಂದ ಇಲ್ಲಿ ಬಾಡಿಗೆ ಇದ್ದರು. ಬೆಳಗ್ಗೆ ಏನು LPG ಗ್ಯಾಸ್ ಲೀಕೇಜ್ ಆದ ಸಂದರ್ಭದಲ್ಲಿ ಮನೆ ಸ್ವಿಚ್ ಆನ್ ಮಾಡಿದಾಗ ಗ್ಯಾಸ್ ಬ್ಲಾಸ್ಟ್ ಆಗಿ ಬೆಂಕಿ ಅನಾಹುತ ಆಗಿ ಮತ್ತು ಏನು ಏರ್ ಫೋರ್ಸ್ ಇತ್ತು ಆ ಫೋರ್ಸ್ಗೆ ಗೋಡೆಗಳು ಕುಸಿದು ಬಿದ್ದಿರುವಂಥದ್ದು. ಈಗ ಮನೆ ಸಂಪೂರ್ಣವಾಗಿ ಶೀತಲಗೊಂಡಿದೆ ಅನ್ನೋದ್ರ ರಿಪೋರ್ಟ್ ಕೂಡ ಪಡೆಯುವಂಥ ಕೆಲಸನ ಇಂಜಿನಿಯರ್ಸ್ ಕೂಡ ಮಾಡ್ತಾರೆ. ಬಟ್ ಈ ಏನು ಮನೆಯ ರೂಮಿನ ಭಾಗದ ನಿಮ್ಮ ದೃಶ್ಯದಲ್ಲಿ ಕಾಣಿಸ್ತಿದೆ, ಸಂಪೂರ್ಣವಾಗಿ ಗೋಡೆ ಬಿರುಕು ಈಗ ಅದನ್ನು ತೆರವು ಮಾಡುವಂಥ ಕೆಲಸನ ಮನೆಯ ಮಾಲೀಕರು ಮಾಡ್ತಿದ್ದಾರೆ. 5 ಜನ ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿ ಈಗ ಅಗ್ನಿಶಾಮಕ ಸಿಬ್ಬಂದಿಗಳು ಮತ್ತು ಬೈಯಪ್ಪನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರೋದ್ರಿಂದ ದೂರನ್ನು ದಾಖಲಿಸಿಕೊಂಡು ಹೆಚ್ಚಿನ ತನಿಖೆಯನ್ನು ಮುಂದುವರಿಸಿದ್ದಾರೆ. ಸದ್ಯ ಏನು ದೊಡ್ಡ ಮಟ್ಟದ ಅನಾಹುತ ಆಗಿಲ್ಲ. ಮನೆ ಸಂಪೂರ್ಣವಾಗಿ ಮನೆಯ ಒಂದು ಭಾಗದಲ್ಲಿ ಈಗ ಪಿಲ್ಲರಿಂದ ಹಿಡಿದು ಡ್ಯಾಮೇಜ್ ಆಗಿದೆ. ಈಗ ಮನೆಯ ಕ್ವಾಲಿಟಿ ಅದನ್ನು ಚೆಕ್ ಮಾಡಬೇಕಾಗಿದೆ. ಮೇಲೆ ಮನೆ ಏನು ಕಾಣಿಸ್ತಿದೆ ಅದು ಓನರ್ ವಾಸವಾಗಿದ್ದರು, ಕೆಳಗಡೆ ಬಾಡಿಗೆ ಕೊಟ್ಟಿದ್ದರು. ಬಾಡಿಗೆದಾರರು ಇರುವಂಥ ಮನೆಯಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಈ ರೀತಿ ಅನಾಹುತ ಆಗಿರುವಂಥದ್ದು. ಸುಟ್ಟ ಗಾಯಗಳಾಗಿದೆ. ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ಸೇರಿಸುವಂಥ ಕೆಲಸ ಬೆಳಗ್ಗೆ 6:30 ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಆದಾಗ ಅಕ್ಕಪಕ್ಕದ ಮನೆಯವರಿಗೆ ತುಂಬ ಭಯ ಕೂಡ ಆಗಿದೆ. ಯಾಕಂದರೆ ದೊಡ್ಡ ಮಟ್ಟದಲ್ಲಿ ಶಬ್ದ ಆಗಿರೋದ್ರಿಂದ ಏನು ಬಾಂಬ್ ಬ್ಲಾಸ್ಟ್ ಆಗಿರೋ ಅನ್ನೋ ಮಟ್ಟಕ್ಕೆ ಅಕ್ಕಪಕ್ಕದವರಿಗೆ ಫೀಲ್ ಆಗಿರುವಂಥದ್ದು. ಇದು ಬೈಯಪ್ಪನಹಳ್ಳಿ ಲಿಮಿಟ್ಸಲ್ಲಿ ಆಗಿರುವಂತಹ ಒಂದು ಘಟನೆ. ಈಗ ಅವರನ್ನು ಏನು ಗಾಯಾಳುಗಳನ್ನ ಆಸ್ಪತ್ರೆಗೆ ಸೇರಿಸುವಂಥ ಕೆಲಸನ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಇದು ಇವತ್ತು ಬೆಳಿಗ್ಗೆ ಸುಮಾರು 6:30 ಮಧ್ಯದಲ್ಲಿ ಸಮಯದಲ್ಲಿ ಅಬ್ಬಾರೆಡ್ಡಿ ಲೇಔಟ್ ಅಂತ ಇದೆ, ಬೈಯಪ್ಪನಹಳ್ಳಿ ಪೊಲೀಸ್ ಸ್ಟೇಷನ್ ಜುರಿಸಿಕ್ಷನ್ ಬರುತ್ತದೆ. ನಮಗೆ ದೊಡ್ಡ ನೆಕ್ಕುಂದಿ ಹತ್ತಿರ ಆಗತ್ತದು. ಸೊ ಬೆಳಿಗ್ಗೆ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ 112ಗೆ ಕಾಲ್ ಬಂತು. ಇಮಿಡಿಯೇಟ್ಲಿ ನಮ್ಮ ಹೊಯ್ಸಳ ವೆಹಿಕಲ್ ನಮ್ಮ ಪೊಲೀಸರು ಬಂದು ಹೋಗಿ ನೋಡಿದರೆ ಗ್ಯಾಸ್ ಲೀಕಾಗಿ ಬೆಳಿಗ್ಗೆ ಅದು ಬ್ಲಾಸ್ಟ್ ಥರ ಆಗಿಲ್ಲ. ಬಟ್ ಇವರು ಗ್ಯಾಸ್ ಆನ್ ಮಾಡೋಕ್ಕೆ ಸ್ಟವ್ ಆನ್ ಮಾಡೋಕ್ಕೆ ಹೋದ ಸಮಯದಲ್ಲಿ ಒಂದೇ ಸಾರಿ ಬೆಂಕಿ ಹತ್ಕೊಂಡು ಮನೆಯಲ್ಲಿ 5 ಜನ ಇದ್ದರು. 5 ಜನರಲ್ಲಿ ಒಬ್ಬ ಮಂಜುನಾಥ್ ಅಂತ ಅವರು ಮತ್ತು ಅವರ ತಂದೆ, ಬ್ರದರು, ವೈಫು ಮತ್ತು ಮಗ, ಈ 5 ಜನ ಇದ್ದರು. 5 ಜನರಲ್ಲಿ ಇವ್ರ ತಂದೆ ಏನಿದ್ರೆ ಅವರಿಗೆ ಸ್ವಲ್ಪ ಜಾಸ್ತಿ ಗಾಯ ಆಗಿದೆ. ಇಮಿಡಿಯೇಟ್ಲಿ ಅವ್ರನ್ನು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ವಿ. ಟ್ರೀಟ್ಮೆಂಟ್ ನಡೀತಾ ಇದೆ. ಮತ್ತು ಇವರು ಬ್ರದರು ಮತ್ತು ಹೆಂಡತಿ ಮತ್ತು ಮಗುವಿಗೆ ಸಣ್ಣ ಪುಟ್ಟ ಗಾಯಗಳಿದೆ. ಲೋಕಲ್ ಪ್ರೈವೇಟ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಸೊ ಈ ಪ್ರೆಷರ್ಗೆ ಏನಾದರೆ ನಮ್ಮ ಅಲ್ಲಿ ಇಮಿಡಿಯೇಟ್ಲಿ ನಾವು ಫೈರ್ ಅವ್ರಿಗೇನು ತಿಳಿಸಿದ್ವಿ. ಫೈರ್ ಡಿಪಾರ್ಟ್ಮೆಂಟಿಂದ ಬಂದು ಅವರೆಲ್ಲ ನೋಡಿದಂಗೆ ಈ ಸ್ಟವ್ ಇದು ಆನ್ ಮಾಡೋಕ್ಕೆ ಹೋದಾಗ ಅದು ಬೆಂಕಿ ಎತ್ಕೊಂಡು ಆ ಪ್ರೆಷರ್ಗೆ